ನಮಸ್ತೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಬಟರ್ ಫ್ರೂಟ್ ಪ್ಲ್ಯಾಂಟೇಷನ್ ಮಾಡಿರ್ತಕ್ಕಂಥದ್ದು. ಇದು 1 ಎಕರೆ ಇರ್ತಕ್ಕಂಥ ಜಾಗ. 1 ಎಕರೆಗೆ ನಾವು ಇಲ್ಲಿ ಹೆಚ್ಚು ಕಡಿಮೆ 250 ಗಿಡ ಹಾಕಿದ್ದೀವಿ. 12 × 15 ಅಂತರದಲ್ಲಿ ರೈಸ್ ಬೆಡ್ ಮಾಡಿ 3 ವೆರೈಟಿ ಅವಕಾಡೋನ ನಾವಿಲ್ಲಿ ಹಾಕಿದ್ದೀವಿ. ಲ್ಯಾಂಬಾಸ್, ಪಿಂಕರ್ಟೋನ್ ಮತ್ತು ಬೂಟ್ 7. ಯಾಕೆ ಈ ವೆರೈಟಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಇದು ಅಬೌವ್ 40 ಡಿಗ್ರಿ ಟೆಂಪ್ರೇಚರಲ್ಲಿ ಸಸ್ಟೈನ್ ಆಗೋಂಥ ವೆರೈಟಿಗಳಿವು. ಮತ್ತು ಪಿಂಕರ್ಟೋನ್ ಮತ್ತು ಬೂಟ್ 7 ಎವ್ರಿ ಇಯರ್ ಟ್ವೈಸ್ ಬೇರಿಂಗ್ ಇರುತ್ತೆ. ಅದಲ್ಲದೆ ಲ್ಯಾಂಬ್ಯಾಶ್ ಕೂಡ ಒಂದು 300 ಅಬೋವ್ ಸೈಜ್ ಬರುತ್ತೆ. ಒಳ್ಳೆ ಕ್ವಾಲಿಟಿ, ಕೀಪಿಂಗ್ ಕ್ವಾಲಿಟಿ ಎರಡೂ ಇರುತ್ತೆ. ಮತ್ತು ಈ 3 ವೆರೈಟಿಗಳು ಕೂಡ ಅನ್ಸೀಸನಲ್ಲಿ ಬರ್ತಕ್ಕಂಥ ವೆರೈಟಿಗಳು. ಸೊ ಇದು ಮೊದಲನೇ ಪೆರಿನಿಯರ್ ಕ್ರಾಪ್, ಅಂದರೆ ಲಾಂಗ್ ಟರ್ಮ್ ಕ್ರಾಪ್ಗೆ ಮಾಡ್ಕೊಂಡಿರ್ತಕ್ಕಂಥ ಪ್ಲ್ಯಾನು. ಸೊ ಅದಾದ ನಂತರ ಈಗ ಇದಕ್ಕೆಲ್ಲ ಇನ್ವೆಸ್ಟ್ ಆಗಿರೋದ್ರಿಂದ ಇದ್ರ ಮಧ್ಯೆ ನಾವು ಬಾಳೆನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇದು ಬಾಳೆ ಮಾಡಿರೋ ವಿಧಾನ ಹೇಗಿದೆ ಅಂದರೆ ಗಿಡದಿಂದ ಗಿಡಕ್ಕೆ 5 ಅಡಿ ಮತ್ತು ಸಾಲಿಂದ ಸಾಲಿಗೆ 6 ಅಡಿ ಮತ್ತು ಅದರ ಪಕ್ಕದಲ್ಲಿರೋ ಸಾಲು ಇದು ಜೋಡಿ ಸಾಲು ಪದ್ಧತಿ ಮತ್ತು 8 ಅಡಿ ಇನ್ನೊಂದು 2 ಸಾಲಿಗೆ. ಆ ರೀತಿ ಡಿಫ್ರೆನ್ಸ್ ಇದೆ ಇದು. ಸೊ ಈ ರೀತಿ ಮಾಡಿರೋದ್ರಿಂದ ಇಲ್ಲಿ ಹೆಚ್ಚು ಕಡಿಮೆ 1100 ಕಟ್ಟೆ ಬಾಳೆನ ಹಿಡಿದಿದೆ ಇಲ್ಲಿ ಈ ರೀತಿ. ಇದು ಬಟರ್ ಫ್ರೂಟ್ ಹಾಕಿ 2 ತಿಂಗಳಾಗಿದೆ. ಈಗ ಬಾಳೆ ಹಾಕಿ 1 ತಿಂಗಳಾಗಿದೆ. ಸೊ ಈ ಬಾಳೆಗೆ ಎಲ್ಲ ಗಿಡಗಳಿಗೂ ಕೂಡ 6 ರಿಂದ 8 kg ಅಷ್ಟು ಗೊಬ್ಬರ, ಪ್ರತಿ ಒಂದೊಂದು ಬಾಣಲಿ ಅಷ್ಟು ಗೊಬ್ಬರ, ಆಡು ಕುರಿ ಗೊಬ್ಬರ 2 ಮಿಕ್ಸ್ ಮಾಡಿ, ಆಡು ಕುರಿದು ಮತ್ತು ದನದ್ದು 3 ವೆರೈಟಿನೂ ಮಿಕ್ಸ್ ಆಗಿದೆ ಗೊಬ್ಬರ. ಟ್ರೈಕೋಡರ್ಮಾ ಸೂಡೋಮೋನಾಸನ್ನು ಹಾಕಿ ಮತ್ತು ನಾವು ಇಲ್ಲಿ ಗಿಡಗಳಿಗೆ ಕೊಡ್ತಾಯಿದ್ದೀವಿ. ಈ ರೀತಿ ಮಾಡಿ ಮತ್ತು ಇದಕ್ಕೆ ನಾವು ಮತ್ತೆ ರೈಸ್ ಬೆಡ್ ಮಾಡ್ತೀವಿ. ಈಗ ಬಾಳೆಗೆ ಪೂರ್ತಿ ಅದರ ಮೇಲೆ ನಾವು ಮತ್ತೆ ಮಣ್ಣನ್ನು ಹಾಕೋದು. ಈ ಗೊಬ್ಬರಕ್ಕೆ ಪೂರ್ತಿ ಮಣ್ಣು ಮುಚ್ತೀವಿ. ಮಣ್ಣು ಮುಚ್ಚೋದ್ರಿಂದ ಮಣ್ಣಿಗೆ ಗೊಬ್ಬರದ ಮೇಲೆ ಎಲ್ಲ ಮಣ್ಣು ಕೂತ್ಕೊಂಡು ಆರಾಮಾಗಿ ಗೊಬ್ಬರ ಅಲ್ಲೇ ಇರುತ್ತೆ. ಈಗ ಗೊಬ್ಬರವನ್ನು ಅಂಡಿದ್ರೆ ಏನಾಗ್ತಿತ್ತು ಅಂದರೆ ಹೆಚ್ಚು ಬಿದ್ದಿರೋ ಜಾಗದಲ್ಲೆಲ್ಲ ಕಳೆಗಳು ಜಾಸ್ತಿ ಹುಡ್ತಿತ್ತು. ಹಾಗಾಗಿ ಬರೀ ಗುಳಿಗೆ ಮಾತ್ರ ನಾವು ಗೊಬ್ಬರವನ್ನು ಕೊಡ್ತಾಯಿದ್ದೀವಿ. ಬಟರ್ ಫ್ರೂಟ್ಗೂ ಕೂಡ 2 ತಿಂಗಳ ನಂತರ ರೂಟೆಲ್ಲ ಚೆನ್ನಾಗಿ ಡೆವಲಪ್ ಆದ ನಂತರ, ಗಿಡ ಕೆಂದಲಿಕ್ಕೆ ಶುರುವಾದ ನಂತರ ನಾವೇನು ಮಾಡ್ತಾಯಿದ್ದೀವಿ, ಗೊಬ್ಬರವನ್ನು ಕೊಡ್ತಾಯಿದ್ದೀವಿ. ಸೊ ಈ ರೀತಿದೊಂದು ಪ್ರಕ್ರಿಯೆ ಇದು. ಸೊ ಯಾವುದೇ ಗಿಡಗಳನ್ನು ನೆಡಬೇಕಾದ್ರೆ ನಾವು ಸ್ಟಾರ್ಟಿಂಗಲ್ಲೇ ಗೊಬ್ಬರ ಕೊಡಬಾರ್ದು. ಯಾಕೆ ಅಂತಂದರೆ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೂಟ್ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಆ ಟೈಮಲ್ಲಿ ಏನಾದರೂ ನಾವು ಗೊಬ್ಬರ ಕೊಟ್ಟಾಗ ಅದರಲ್ಲಿ ಇದ್ದಂಥ ಏನಾದ್ರು ಗೊನೆ ಹುಳ ಇತ್ತು ಅಂತಂದರೆ ಅವು ಬೇರುಗಳನ್ನು ತಿಂದುಬಿಡ್ತವೆ. ಆ ಕಾರಣಕ್ಕಾಗಿ ನಾವು ನೆಡಬೇಕಾದಂಥ ಸಂದರ್ಭದಲ್ಲಿ ಬರೀ ಬೇವಿನ ಹಿಂಡಿ, ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕಿ ನಾವು ಗಿಡವನ್ನು ನೆಟ್ಟಿದ್ವಿ. ಸೊ ಈಗ ದನದ ಗೊಬ್ಬರದ ಜೊತೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಮಿಕ್ಸ್ ಮಾಡಿ ಗಿಡಗಳಿಗೆ ಗೊಬ್ಬರವನ್ನು ಕೊಡ್ತಾಯಿದ್ದೀವಿ. ಸೊ ಈ ರೀತಿ ಆರ್ಗ್ಯಾನಿಕಲಿ ಮ್ಯಾನೇಜ್ ಮಾಡಬೇಕು ಅಂತಾರೆ. ನಾವು ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ನಾವೇ ಡೈರೆಕ್ಟಾಗಿ 1 ಎಕರೆಗೆ ಒಂದು 15 ಟನ್ನಷ್ಟು ಗೊಬ್ಬರವನ್ನು ಹಾಕ್ತಾಯಿದ್ದೀವಿ. ಈ ರೀತಿ ನಾವು ಆರ್ಗ್ಯಾನಿಕಲಿ ಮ್ಯಾನೇಜ್ ಮಾಡಬೇಕಾದ್ರೆ ಸಾಯಿಲ್ ಕಾರ್ಬನ್ನ ಇನ್ಕ್ರೀಸ್ ಮಾಡಿಕೊಂಡು ಇದಕ್ಕೆ ಗೋಕೃಪಾಮೃತ ಅಥವಾ ಜೀವಾಮೃತ ಈ ಥರದ್ದೇನಾದರೂ ಮೇಲು ಗೊಬ್ಬರಗಳನ್ನ, ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಟ್ಕೊಂಡು ನಾವು ಮ್ಯಾನೇಜ್ ಮಾಡ್ತು ಅಂತಂದರೆ ಒಳ್ಳೆ. ನನ್ನ ಟಾರ್ಗೆಟ್ ಇರೋದು ಏನು ಕೆಮಿಕಲಲ್ಲಿ 10 kg ಅವರೇಜ್ ತೆಗಿತಾ ಇದ್ದಾರೆ ಬಾಳೆನ, ಆ ರೀತಿ ಇದರಲ್ಲೂ ನಾನು 10 kg ತೆಗಿಬೇಕಂತ. ಇಲ್ಲಿ 1100 ಕಟ್ಟೆ ಇದೆ. ನನ್ನ ಟಾರ್ಗೆಟ್ ಇರೋದು ಇಲ್ಲಿ 10 ಟನ್ನು 11 ಟನ್ನು ಒಟ್ಟು ಹೀಲ್ಡನ್ನು ತಗೋಬೇಕು ಅನ್ನೋದು ಟಾರ್ಗೆಟ್. ಸೊ ಆ ಟಾರ್ಗೆಟ್ ರೀಚ್ ಆಗೋಕ್ಕೋಸ್ಕರ ಸಾಯಿಲ್ ಫರ್ಟಿಲಿಟಿನ ಮಾಡೋದಕ್ಕೋಸ್ಕರ ಈ ರೀತಿ ಪ್ರಿಕಾಷನರಿ ಗೊಬ್ಬರಗಳನ್ನು ನಾವು ಕೊಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು.